ಒಂದು ಪ್ರಮುಖ ಬೆಳವಣಿಗೆ ತಮಿಳುನಾಡಲ್ಲಿ ವಿಜಯ್ ಅವರು ಕೈಗೊಂಡಿರುವುದು. ಸರಿಸುಮಾರು 717 ಮದ್ಯದಂಗಡಿಯ ತೆರವಿಗೆ ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ? ನಮ್ಮಲ್ಲಿ ಒಂದು ನಿಯಮ ಇದೆ, ಶಾಲೆಯ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ತಂಬಾಕುಗಳನ್ನು ಮಾರಾಟ ಮಾಡಬಾರದು, ತಂಬಾಕು ಮುಕ್ತ ಪ್ರದೇಶ ಆಗಿರಬೇಕು, ಮದ್ಯ ಮುಕ್ತ ಪ್ರದೇಶ ಆಗಿರಬೇಕು ಅನ್ನೋದೆಲ್ಲ ನಿಯಮ. ಅದು ಆ ನಿಯಮದಂತೆಯೂ ಕೂಡ ಅಂಗಡಿಗಳು ಇರುತ್ತೆ. ಆದರೆ ತಮಿಳುನಾಡಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ 717 ಮದ್ಯದಂಗಡಿಗಳು 500 ಮೀಟರ್ ವ್ಯಾಪ್ತಿಯಲ್ಲಿ ಇದ್ವಂತೆ. ಅದು ಧಾರ್ಮಿಕ ಕೇಂದ್ರ, ದೇವಸ್ಥಾನ, ಶಾಲೆಗಳಾಗಿರ್ಬೋದು, ಇವುಗಳ ವ್ಯಾಪ್ತಿಯಲ್ಲಿದ್ದಂಥ 717 ಮದ್ಯದಂಗಡಿಗಳ ತೆರವಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನೇನಾಯಿತು? ಮದ್ಯದಂಗಡಿಯ ಮೇಲೆ ವಿಜಯ್ ಸರ್ಜಿಕಲ್ ಸ್ಟ್ರೈಕ್ ನಡೆಸಿರೋದು. ರಾಜ್ಯದಾದ್ಯಂತ 717 ಸರ್ಕಾರಿ ಸ್ವಾಮ್ಯದ ಮದ್ಯದಂಗಡಿಗಳನ್ನು ಮುಚ್ಚೋದಕ್ಕೆ ವಿಜಯ್ ಆದೇಶ ಕೊಟ್ಟಿದ್ದಾರೆ. ನಾವು ಡ್ರಗ್ಸ್ ಮುಕ್ತವಾಗಿ ನಾವು ಹೋರಾಟ ಮಾಡ್ತೀವಿ, ಯುವಕರನ್ನು ಸರಿದಾರಿಗೆ ತರ್ತೀವಿ ಅಂತ ಪ್ರಶ್ನೆದಲ್ಲೆಲ್ಲ ಹೇಳಿದ್ರು. ಅದರ ಭಾಗವಾಗಿ ಇದು ಆದೇಶ. ಶಾಲೆ, ಕಾಲೇಜು, ದೇವಸ್ಥಾನಗಳ 500 ಮೀಟರ್ ವ್ಯಾಪ್ತಿಯಲ್ಲಿ ಏನಿದೆ ಅವು ಎಲ್ಲ ಅಂಗಡಿಗಳಿಗೆ ಬೀಗ ಹಾಕೋದಕ್ಕೆ ಹೇಳಿದ್ದಾರೆ. ಮುಂದಿನ 2 ವಾರಗಳಲ್ಲಿ ಅವುಗೆಲ್ಲ ಬೀಗ ಹಾಕಬೇಕು, ತೆರವುಗೊಳಿಸಬೇಕು ಅಂತೆಲ್ಲ ಹೇಳಿದ್ದಾರೆ. ಮಹಿಳೆಯರು, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದನ್ನು ಅವರು ಕ್ರಮವನ್ನು ಕೈಗೊಂಡಿದ್ದಾರೆ. ಒಂದು ಬೆಳವಣಿಗೆ ಅಂತ ಹೇಳಿದರೆ, ತಮಿಳುನಾಡಿನಲ್ಲಿ ಈಗ 717 ಮುಚ್ಚೋಕೆ ಹೊರಟಿದ್ದಾರೆ. ಅದರ ಪೈಕಿ ದೇವಸ್ಥಾನ ಅಥವಾ ಧಾರ್ಮಿಕ ಈ ಸ್ಥಳಗಳಿಗೆ ಹತ್ತಿರ ಬರುವಂತಹ ಅಂಗಡಿಗಳು 276 ಇತ್ತಂತೆ. 276. ಶಾಲಾ ಮತ್ತು ಕಾಲೇಜು ವ್ಯಾಪ್ತಿಯಲ್ಲಿ 186 ಅಂಗಡಿ ಇತ್ತಂತೆ. ಬಸ್ ನಿಲ್ದಾಣದ ಪೈಕಿ 255 ಇತ್ತು. ಒಟ್ಟು 717. ಹೀಗಾಗಿ ಸರ್ಕಾರಿ ಸ್ವಾಮ್ಯದ ಈ ಮದ್ಯದಂಗಡಿಗಳ ತೆರವಿಗೆ ವಿಜಯ್ ಅವರು ಕೊಟ್ಟಿರೋದು. ಮಹಿಳೆಯರು, ವಿದ್ಯಾರ್ಥಿಗಳ ಸುರಕ್ಷತೆ ನಮ್ಮದು ಇಂಪಾರ್ಟೆಂಟ್ ಹೇಳಿದ್ದಾರೆ. ಅದರ ಜೊತೆಗೆ ಸಾರ್ವಜನಿಕ ನೆಮ್ಮದಿ ಮತ್ತು ಅವರ ಧಾರ್ಮಿಕ ಆಚರಣೆಗಳಿಗೆ ಇದು ಅಂದರೆ ಅದರ ನೆಮ್ಮದಿಯನ್ನು ಕಸಿತಾ ಇತ್ತು ಎನ್ನುವಂಥ ಆರೋಪಗಳಿತ್ತು. ಚುನಾವಣಾ ಪೂರ್ವದಲ್ಲೂ ಕೂಡ ಎಲ್ಲವೂ ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಅದನ್ನು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಅವಾಗಲೇ ಹೇಳಿದಾಗೆ 100 ಮೀಟರ್ ಇತ್ತು. ಈ 100 ಮೀಟರನ್ನು 500 ಮೀಟರ್ಗೆ ಇದೀಗ ವಿಜಯ್ ಅವರು ಏರಿಕೆ ಮಾಡಿರೋದು. ಇದೀಗ ಸಿಂಗಪೆಣ್ ವಿಶೇಷ ಪಡೆ ಅಖಾಡಕ್ಕೆ ಇಳಿದಿದೆ. ಮೊನ್ನೆ ಅವರು ಚುನಾವಣಾ ಪೂರ್ವದಲ್ಲೇ ಇದನ್ನು ಘೋಷಣೆ ಮಾಡಿದ್ರು, ಮಹಿಳೆಯರ ಸುರಕ್ಷತೆಗಾಗಿ ನಾವು ಇದನ್ನು ಮಾಡ್ತೀವಿ ಅಂತ. ಇದೀಗ ಸಿಂಗಪೆಣ್ ವಿಶೇಷ ಪಡೆ ಕಾರ್ಯಕ್ಕೆ ಇಳಿದಿದೆ. ಮಹಿಳೆಯರ ಸುರಕ್ಷತೆಗಾಗಿ ಸಿಂಗಪೆಣ್ ಸಿರುಪ್ಪು ಮಾದಕ ದ್ರವ್ಯ ವಿರೋಧಿ ಪಡೆಯನ್ನು ಸ್ಥಾಪನೆ ಮಾಡಿದರೆ ಮಹಿಳೆಯರಿಗಾಗಿ ಕೆಲಸ ಮಾಡುವಂತಹ ಪಡೆ ಇದು. ಮಾದಕ ವಸ್ತುಗಳ ಮಾಫಿಯಾ ವಿರುದ್ಧವೂ ಕೂಡ ನಿರ್ದಾಕ್ಷಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಈ ಪಡೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಇರ್ತಾರೆ, ಅವರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ. ವಿದ್ಯಾರ್ಥಿಗಳು, ಯುವಕರು ಯಾವುದೇ ಕಾರಣಕ್ಕೂ ಡ್ರಗ್ಸ್ ಜಾಲಕ್ಕೆ ಬೀಳದಂತೆ ತಡೆಯುವುದು ಈ ಪಡೆಯ ಮುಖ್ಯ ಉದ್ದೇಶ ಆಗಿದೆ. ಮಹಿಳಾ ದೌರ್ಜನ್ಯದ ದೂರುಗಳು ಏನಾದರೂ ಬಂದರೆ ತಕ್ಷಣವೇ ಅದನ್ನು ಪರಿಹರಿಸಬೇಕು, ಕಾರ್ಯಪ್ರವೃತ್ತರಾಗಬೇಕು ಅಂತೆಲ್ಲ ಹೇಳಿದ್ದಾರೆ. ಸಿಂಗಪೆಣ್ ಅಂತ ಹೇಳಿದರೆ ನಾನು ಮೊನ್ನೆ ಹೇಳಿದಾಗೆ ಸಿಮ್ಮಿಣಿ ಅಂತ. ಮಹಿಳಾ ಅಪರಾಧ ತ್ವರಿತ ಅವೆಲ್ಲವನ್ನು ವಿಲೇವಾರಿ ಮಾಡೋದಕ್ಕೆ ನಮ್ಮಲ್ಲಿ ಈ ಅಕ್ಕ ಪಡೆ ಅನ್ನೋದು ಕಾರ್ಯಾಚರಣೆಯನ್ನು ನಿರ್ವಹಿಸುತ್ತಲ್ಲ, ಅದೇ ಮಾದರಿಯಲ್ಲಿ ಇದು ಸಿಂಗಪೆಣ್ ಪಡೆ ತಮಿಳುನಾಡಲ್ಲಿ ಕಾರ್ಯಾಚರಣೆಯನ್ನು ನಿರ್ವಹಿಸುತ್ತೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂತ ಹೇಳಿದರೆ, ಸಮಾನತೆಯ ಮಂತ್ರವನ್ನು ಇವತ್ತು ವಿಜಯ್ ಅವರು ಪಡಿಸಿರುವುದು. ಹೆಂಗ್ ಸಮಾನತೆ ಮಂತ್ರವನ್ನು ಪಡಿಸಿದ್ದಾರೆ? ತಮಿಳುನಾಡು ವಿಧಾನಸಭೆಯ ಸ್ಪೀಕರ್ ಆಗಿ ಟಿವಿಕೆ ಶಾಸಕ ಪ್ರಭಾಕರ್ ಆಯ್ಕೆ ಆಗಿದ್ದಾರೆ. ಇವರು ಹಿಂದೆ AIDMKಯಲ್ಲಿದ್ದರು, AIDMKನ ಬಿಟ್ಟು ಟಿವಿಕೆಯನ್ನು ಸೇರ್ಪಡೆಯಾದರು. ಇದೀಗ ಅವರು ಸ್ಪೀಕರ್ ಆಗಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿ ತುರೈಯೂರ್ ಕ್ಷೇತ್ರದ ಎಂ ರವಿಶಂಕರ್ ನೇಮಕ ಆಗಿರೋದು. ಯಾರು ಕೂಡ ಅಂದರೆ ಅಪೋಸಿಟ್ ಪಾರ್ಟಿಯಲ್ಲಿ ಯಾರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿರಲಿಲ್ಲ. ಹೀಗಾಗಿ ಅವಿರೋಧವಾಗಿ ಪ್ರಭಾಕರ್ ಅವರು ಆಯ್ಕೆ ಆಗಿದ್ದಾರೆ. ಸದನದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರೆಲ್ಲ ಸಮಾನರು ಅಂತ ಹೇಳಿದರು. ಅಬ್ರಹಾಂ ಲಿಂಕನ್ ಅವರ ಒಂದು ಸ್ಲೋಗನ್ ಏನಿದೆ, ಮಾತೇನಿದೆ, ಅದನ್ನು ಉಲ್ಲೇಖ ಮಾಡೋ ಪ್ರಯತ್ನವನ್ನು ಮಾಡಿದರು. ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರುವಂತಹ ಸರ್ಕಾರ. ಅಂದರೆ ಯಾವುದೇ ಒಂದು ಪಾರ್ಟಿ ಒಂದೇ ಸ್ಥಾನ ಗೆದ್ದು ಸದನಕ್ಕೆ ಬಂದರೂ ಕೂಡ ಅವರಿಗೆ ಅವರದ್ದೇ ಆದಂಥ ಮೌಲ್ಯ ಇದೆ, ಯಾರನ್ನು ಕೂಡ ಕಡೆಗಣನೆ ಮಾಡಬಾರದು, ಇದು ಪ್ರಜಾಪ್ರಭುತ್ವ ಸರ್ಕಾರ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಅವರು ಮಾತನಾಡೋ ಪ್ರಯತ್ನಗಳನ್ನು ಮಾಡಿದರು. ಆ ಮುಖಾಂತರ ಸಮಾನತೆ ಸಾರೋ ಒಂದು ಮೆಸೇಜನ್ನು ಕೊಡೋ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ದಾರೆ. ಇದರ ಜೊತೆಗೆ ಒಂದು ಆಶ್ಚರ್ಯಕರ ಬೆಳವಣಿಗೆ ಆಯಿತು. ಉದಯನಿಧಿ ಸ್ಟಾಲಿನ್ ಮಾತನಾಡುವಂತಹ ಸಮಯದಲ್ಲಿ, ನೀವು ಒಂದೇ ಕಾಲೇಜಲ್ಲಿ ಇದ್ದೀವಿ, ಸೀನಿಯರ್ ಜೂನಿಯರ್ ಅನ್ನು ಬಿಟ್ಟು, ಆ ವ್ಯಾಪ್ತಿಯನ್ನು ಬಿಟ್ಟು ನಾನು ರಾಜಕಾರಣದಲ್ಲಿ ಸೀನಿಯರ್ ಆಗಿದ್ದೀನಿ, ನಮ್ಮ ಸಲಹೆಗಳನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ವಿಜಯ್ ಅವರು ಹೇಳಿದ್ರಂತೆ. ಆಯಿತು, ಸ್ವೀಕಾರ ಮಾಡ್ತೀವಿ ಅಂತ ವಿಜಯ್ ಅವರು ಉದಯನಿಧಿ ಸ್ಟಾಲಿನ್ ಅವ್ರಿಗೆ ಹೇಳಿದರು. ಇದು ಇವತ್ತು ಸದನದಲ್ಲಿ ಆಗಿರುವಂಥ ಬೆಳವಣಿಗೆ. ಇದರ ಜೊತೆಗೆ ಉದಯನಿಧಿ ಸ್ಟಾಲಿನ್ ಮತ್ತೊಮ್ಮೆ ನಾಲಿಗೆ ಹರಿಬಿಡೋ ಪ್ರಯತ್ನವನ್ನು ಸದನದಲ್ಲಿ ಮಾಡಿದ್ದಾರೆ. ಈ ಹಿಂದೆ ಸನಾತನ ಧರ್ಮವನ್ನು ಈ ಬೇರೆ ಬೇರೆ ರೋಗಗಳಿಗೆ ಹೋಲಿಸಿದ್ದಂತಹ ಉದಯನಿಧಿ ಸ್ಟಾಲಿನ್ ಇವತ್ತು ಮತ್ತೊಂದು ಹೇಳಿಕೆ ಕೊಟ್ಟರು. ಅದಕ್ಕಿಂತ ಮೊದಲು ವಿಜಯ್ ಸರ್ಕಾರ ಬಲಿಷ್ಠ ಆಗಿದೆ ಅಂತ. ಹೆಂಗೆ ಬಲಿಷ್ಠ ಆಯಿತು? ತಮಿಳುನಾಡಿನ ರಾಜಕಾರಣದಲ್ಲಿ ಈ ಹಿಂದೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿತ್ತು.
ಎಐಡಿಎಂಕೆಯ ಕೆಲ ಶಾಸಕರು ಟಿವಿಕೆಗೆ ಸಪೋರ್ಟ್ ಮಾಡಬೇಕು ಅಂತ ಷಣ್ಮುಗಂ ನೇತೃತ್ವದ ಒಂದು ಟೀಮ್ ಅದಕ್ಕೆ ಸಜ್ಜಾಗಿತ್ತು. ಅದು ಏನು ಹಿನ್ನಡೆ ಆಗ್ತಾ ಇದೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಆದರೆ ಇದೀಗ ಒನ್ಸ್ ಅಗೇನ್ ಅವರು ಟಿವಿಕೆ ಸಪೋರ್ಟಿಗೆ ಹೋಗ್ತಾ ಇದ್ದಾರೆ. ಎಐಡಿಎಂಕೆ ಸಿವಿಕೆ ಷಣ್ಮುಗಂ ನೇತೃತ್ವದ ಬಣದಿಂದ ಟಿವಿಕೆಗೆ ಬೆಂಬಲ ಬಂದ್ಬಿಟ್ಟಿದೆ. ಡಿಎಂಕೆ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವು ವಿಜಯ್ ಅವರನ್ನು ಬೆಂಬಲಿಸ್ತೀವಿ ಅಂತ ಸಿಬಿ ಷಣ್ಮುಗಂ ಅವರೆಲ್ಲ ಹೇಳಿದ್ದಾರೆ. ಈ ಎಐಡಿಎಂಕೆ ಏನು ಒಡೀತು, ಎಐಡಿಎಂಕೆ ಒಡೆದ ತಕ್ಷಣ ಇದು ವಿಜಯ್ ಸರ್ಕಾರಕ್ಕೆ ಒಂದು ಭರ್ಜರಿ ಲಾಭ ಆಗಿಬಿಟ್ಟಿದೆ. ಅವ್ರದ್ದು 120 ಇತ್ತು, ಇದೀಗ ಅದು 140ಕ್ಕೆ ಏರಿಕೆ ಆಗ್ಬೋದು ಅಂತ ನಾಳೆ ಬಹುಮತವನ್ನು ಸಾಬೀತುಪಡಿಸ್ತಾರೆ. 13ನೇ ತಾರೀಕಿಗೆ ಬಹುಮತವನ್ನು ಸಾಬೀತುಪಡಿಸಬೇಕು. ಅವರ ಜೊತೆಗೆ ವಿಸಿಕೆ ಬಂದಿತ್ತು, ಸಿಪಿಐ ಬಂದಿತ್ತು, ಸಿಪಿಐಎಂ ಬಂದಿತ್ತು, IVML ಬಂದಿತ್ತು. ಇದರ ಜೊತೆಗೆ ಎಐಡಿಎಂಕೆಯ ಒಂದು ತಂಡವು ಕೂಡ ವಿಜಯ್ ಅವರ ಸಪೋರ್ಟಿಗೆ ಬರ್ತಾ ಇರೋದ್ರಿಂದ ನಾಳೆ ಮತ್ತಷ್ಟು ಬಲಿಷ್ಠ ಆಗಬಹುದು ಅಂತ. ಅವರ ಮೊದಲ ಬೇಡಿಕೆ ಮೊದಲ ದಿನದಿಂದಲೂ ಇತ್ತದು, ನಮ್ಮ ರಾಜಕಾರಣ ಡಿಎಂಕೆ ವಿರುದ್ಧ ಇದೆ, ಹೀಗಾಗಿ ನಾವು ಡಿಎಂಕೆ ಜೊತೆಗೆ ರಾಜಕಾರಣ ಮಾಡೋದು ಬೇಡ, ಅವರ ವಿರುದ್ಧವಾಗಿ ಹೋಗೋಣ, ನಾವು ಅವರ ಪರ್ಯಾಯವಾಗಿ ನಾವು ಬೆಳೆಯೋಣ ಅಂತ. ಯಾಕಂದರೆ ನಾನು ಈ ಹಿಂದೆ ಅನೇಕ ಬಾರಿ ಹೇಳಿದ್ದೀವಿ, 2016ರಿಂದಲೂ ಕೂಡ ಇವತ್ತಿನ ತನಕ ಅವರಿಗೆ ಅಧಿಕಾರ ಇಲ್ಲ, ಅಧಿಕಾರದಿಂದ ದೂರ ಉಳಿದು ಬಿಟ್ಟಿದ್ದಾರೆ. ಜಯಲಲಿತಾ ನಂತರ ಒಂದು ನಾಯಕತ್ವ ಸಿಗ್ತಾ ಇಲ್ಲ. ಪಳನಿಸ್ವಾಮಿ ಆಗಿರ್ಬೋದು, ಬೇರೆ ಬೇರೆಯವರು, ಶಶಿಕಲಾ, ಇವರೆಲ್ಲ ಶಶಿಕಲಾಯಿಂದ ಎಲ್ಲವೂ ಕೂಡ ಪಾರ್ಟಿಯಿಂದ ಹೊರಗೆ ಹೋಗಿರೋದು ಎಲ್ಲವೂ ಕೂಡ ಹಿನ್ನಡೆ ಆಗಿತ್ತು. ಇದೀಗ ಟಿವಿಕೆಗೆ ಸಪೋರ್ಟ್ ಮಾಡೋದ್ರಿಂದ ಒಂದು ಮುಖ್ಯ ವಾಹಿನಿಯಲ್ಲಿ ಇರ್ತೀವಿ ಅನ್ನುವಂಥ ಆದೇಶ ಅವ್ರದ್ದೇ, ಒಂದು ಆಲೋಚನೆ ಅವ್ರದ್ದಿದೆ. ಈ ಭಾಗವಾಗಿ ಆ ಆಲೋಚನೆ ಇರ್ಬೋದು. ಇದರ ಜೊತೆಗೆ ನಾನು ಆವಾಗಲೇ ಹೇಳಿದ ಹಾಗೆ ಉದಯನಿಧಿ ಸ್ಟಾಲಿನ್ ಒನ್ಸ್ ಅಗೇನ್ ಇವತ್ತು ಸನಾತನ ಧರ್ಮದ ವಿರುದ್ಧ ಸದನದಲ್ಲಿ ಮಾತನಾಡಿದ್ದಾರೆ. ಸನಾತನ ಧರ್ಮದ ಬಗ್ಗೆ ಹಳೆ ಹೇಳಿಕೆಯನ್ನು ಪುನರ್ ಉಚ್ಚಾರ ಮಾಡಿದ್ದಾರೆ. ಮಲೇರಿಯಾ, ಬೇರೆ ಬೇರೆ ರೋಗಗಳಿಗೆ ಹೋಲಿಕೆ ಮಾಡಿದ್ರಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ, ಸೋಲು ಅನುಭವಿಸಿದ್ರು ಕೂಡ ಒನ್ಸ್ ಅಗೇನ್ ಅದನ್ನು ಹೇಳಿದ್ದಾರೆ. ಜನರನ್ನು ವಿಭಜಿಸುವ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಡಿಎಂಕೆ ನಾಯಕ ಹೇಳಿರೋದು. ನಾಡಗೀತೆಯನ್ನು 3ನೇ ಸ್ಥಾನದಲ್ಲಿ ಹಾಡಿದ್ದಕ್ಕೆ ಸರ್ಕಾರದ ವಿರುದ್ಧ ಉದಯನಿಧಿ ಸ್ಟಾಲಿನ್ ಆಕ್ರೋಶವನ್ನು ಹೊರಹಾಕಿದರು. ನಮ್ಮಲ್ಲೊಂದು ಪದ್ಧತಿ ಇದೆ, ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಮೊದಲು ನಾಡಗೀತೆ ಇಂದ ಶುರುವಾಗಿ ಕಾರ್ಯಕ್ರಮ ರಾಷ್ಟ್ರಗೀತೆ ಮುಖಾಂತರ ಅಂತ್ಯ ಆಗುತ್ತೆ. ಆದರೆ ಮೊನ್ನೆ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಏನಾಯಿತು, ಮೊದಲು ಒಂದೇ ಮಾತರಂ ಸಂಪೂರ್ಣವಾಗಿ ಹೇಳಲಾಯಿತು, ಎರಡನೇದಾಗಿ ರಾಷ್ಟ್ರಗೀತೆ ಹೇಳಲಾಯಿತು, ಮೂರನೇದಾಗಿ ತಮಿಳುನಾಡಿನ ತಮಿಳು ತಾಯಿ ವಾಳ್ತ್ ಎನ್ನುವಂಥ ನಾಡಗೀತೆಯನ್ನು ಮೂರನೇದಾಗಿ ಕೊನೆಯದಾಗಿ ಹಾಡಲಾಯಿತು. ಇದು ತಮಿಳಿಗೆ, ತಮಿಳುನಾಡಿನ ಜನರಿಗೆ, ತಮಿಳು ಭಾಷೆಗೆ ಮಾಡಿದಂಥ ಅಪಮಾನ. ಹೀಗಾಗಿ ಕ್ಷಮೆಯೆಲ್ಲ ಕೇಳಬೇಕು, ಈಗಷ್ಟೇ ಅಧಿಕಾರಕ್ಕೆ ಬಂದಿದ್ದಾರೆ, ಇಂಥ ತಪ್ಪುಗಳು ಮುಂದೆ ಆಗಬಾರದು ಅಂತೆಲ್ಲ ಡಿಎಂಕೆ ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದರು. ಒನ್ಸ್ ಅಗೇನ್ ಇವತ್ತು ಉದಯನಿಧಿ ಸ್ಟಾಲಿನ್ ಅದ್ರ ಬಗ್ಗೆ ಎಲ್ಲ ಮಾತನಾಡಿ ಈ ಶಿಷ್ಟಾಚಾರದ ಉಲ್ಲಂಘನೆ ಏನಾಗಿದೆ ಅದ್ರ ಬಗ್ಗೆ ನಾವು ರಾಜಿ ಮಾಡಿಕೊಳ್ಳಲ್ಲ, ನೀವು ಇಂಥ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಖಡಕ್ಕೆಲ್ಲ ಮಾತುಗಳನ್ನು ಹೇಳಿದ್ದಾರೆ. ಇದು ಇವತ್ತು ಆಗಿರುವಂಥ ಬೆಳವಣಿಗೆ. ಇದರ ಜೊತೆಗೆ ವಿಜಯ್ ಅಗ್ನಿ ಪರೀಕ್ಷೆ ಇದೆ ನಾಳೆ ಮೇ 13ನೇ ತಾರೀಕಿಗೆ ತಮಿಳುನಾಡಿನ ವಿಧಾನಸಭೆಯಲ್ಲಿ ನಾಳೆ ಬಹುಮತ ಪರೀಕ್ಷೆ ಆಗುತ್ತೆ. ಬಹುಮತವನ್ನು ಸಾಬೀತುಪಡಿಸಬೇಕು ವಿಜಯ್ ಅವರು ಮೇ 13ನೇ ತಾರೀಕಿಗೆ. 234 ಸದಸ್ಯರ ಪೈಕಿ 118 ಬಹುಮತಕ್ಕೆ ಬೇಕಾದಂತಹ ಸಂಖ್ಯೆಗಳು. ವಿಜಯ್ ಬಳಿ 140ಕ್ಕೂ ಅಧಿಕ ಜನ ಶಾಸಕರಿದ್ದಾರೆ, ಸದಸ್ಯರಿದ್ದಾರೆ ಅಂತ. ವಿಶ್ವಾಸಮತ ಯಾಚನೆಗೆ ಎಲ್ಲ ಸಿದ್ಧತೆಗಳನ್ನು ಟಿವಿಕೆ ಮಾಡಿಕೊಂಡಿದೆ. ಕಾಂಗ್ರೆಸ್, ಎಡಪಕ್ಷಗಳು, ಷಣ್ಮುಗಂ ಬಲದ ಎಐಡಿಎಂಕೆ ಇವರೆಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಿದ್ದಾರೆ ಅಂತ. ಹೀಗಾಗಿ ವಿಜಯ್ ಅವರು ಒಂದು ರಕ್ಷಣಾ ಹಂತಕ್ಕೆ ಹೋಗಿದ್ದಾರೆ ಎನ್ನುವಂಥ ಸುದ್ದಿ. ತಮಿಳುನಾಡಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಮ್ಮಿಶ್ರ ಸರ್ಕಾರದ ಒಂದು ಭವಿಷ್ಯ ಬುಧವಾರ ನಿರ್ಧಾರ ಆಗುತ್ತೆ. 2006ರ ನಂತರ ಇಂಥದ್ದೊಂದು ಪರಿಸ್ಥಿತಿ ತಮಿಳುನಾಡಲ್ಲಿ ನಿರ್ಮಾಣ ಆಗಿರೋದು. ಹೀಗಾಗಿ ಇದನ್ನು ನಾಳೆ ಹೇಗೆ ಫೇಸ್ ಮಾಡ್ತಾರೆ, ಅಥವಾ ಅವರ ಬಳಿ ಶಾಸಕರು ಇದ್ದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. 140 ಶಾಸಕರು ಅವ್ರ ಜೊತೆಗಿದ್ದಾರೆ ಅಂತ ಹೇಳ್ತಿದೆ. ಬಿಕಾಸ್ ಇವರದ್ದೇ 107 ಇತ್ತು, ಕಾಂಗ್ರೆಸ್ ಅವರಿಗೆ ಸಪೋರ್ಟ್ ಮಾಡ್ತು, 112, 113 ಆಗಿತ್ತು. ಅದಾದ ನಂತರ ಸಣ್ಣ ಪುಟ್ಟ ಪಾರ್ಟಿಗಳೆಲ್ಲ ಸಪೋರ್ಟ್ ಆಯಿತು. ಇದೀಗ ಷಣ್ಮುಗಂ ಬಲದ ಎಐಡಿಎಂಕೆ ಕೂಡ ಸಪೋರ್ಟ್ ಮಾಡಿರೋ ಕಾರಣಕ್ಕಾಗಿ 140+ ಆಗ್ಬೋದು ಅಂತ. ಹೀಗಾಗಿ ನಾಳೆ ಏನಾಗುತ್ತೆ ಅನ್ನೋಂಥ ಕುತೂಹಲ ಇದೆ.